ಏಳನೇ ಹಂತದ ಎಲೆಕ್ಷನ್ ಸದ್ಯ ನಡೀತಾ ಇದೆ. ಸ್ವಲ್ಪ ಹೊತ್ತಲ್ಲೇ ಆ ಎಲೆಕ್ಷನ್ನ ಪ್ರಕ್ರಿಯೆ ಸಂಪನ್ನವಾಗುತ್ತೆ. ಆ ಮೂಲಕ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಎಲೆಕ್ಷನ್ ಪ್ರಕ್ರಿಯೆ ಒಂದಕ್ಕೆ ಪೂರ್ಣ ವಿರಾಮ ಬೀಳುತ್ತೆ. ಅಂದ್ರೆ ಮತದಾನದ ಪ್ರಕ್ರಿಯೆಗೆ ಪೂರ್ಣ ವಿರಾಮ ಬೀಳುತ್ತೆ. 4ನೇ ತಾರೀಕು ರಿಸಲ್ಟ್ ಪ್ರಕಟವಾಗುತ್ತೆ. 7ನೇ ಹಂತದ ಮತದಾನ ಮುಕ್ತಾಯಕ್ಕೆ ಇನ್ನುಳಿದಿರೋದು ಕೇವಲ 1 ಗಂಟೆ ಮಾತ್ರ. 1 ಗಂಟೆಯಲ್ಲಿ ಜನ ತೀರ್ಪು ಬರೀತಾ ಇದ್ದಾರೆ ಆ ಲೋಕಸಭಾ ಕ್ಷೇತ್ರಗಳಲ್ಲಿ. ಎಕ್ಸಿಟ್ ಪೋಲ್ಗಾಗಿ ಇಡೀ ದೇಶ ಕುತೂಹಲದಿಂದ ಕಾಯ್ತಾ ಇದೆ. ಇಂದ್ರಪ್ರಸ್ಥದ ಗದ್ದುಗೆಯಲ್ಲಿ ಯಾರು ರಾಜ್ಯಭಾರ ಮಾಡ್ತಾರೆ? ದೆಹಲಿಯ ಗದ್ದುಗೆಯನ್ನು ಅಲಂಕರಿಸೋರು ಯಾರು? NDA ಮೈತ್ರಿಕೂಟನ, ಇಂಡಿಯಾನ? ಭರ್ಜರಿ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿದೆ. ಮೋದಿ ವರ್ಸಸ್ ಉಳಿದವರು ಈ ಬಾರಿ ಗೆಲ್ಲೋದು ಯಾರು? 543 ಕ್ಷೇತ್ರಗಳ ಪೈಕಿ ಈಗಾಗಲೇ ಬಿಜೆಪಿ 1ರಲ್ಲಿ ಗೆದ್ದಾಗಿದೆ. ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದಿರುವಂತಹ 542 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ಇರುವಂತಹ ಬಹುದೊಡ್ಡ ಕುತೂಹಲಕ್ಕೆ ತೆರೆ ಬೀಳೋದಕ್ಕಿದೆ. ಎಕ್ಸಿಟ್ ಪೋಲ್ನಲ್ಲಿ ಅದಕ್ಕೆ ಸಂಬಂಧಿಸಿದಂತ ಒಂದು ಪೂರ್ವ ಸೂಚನೆ ಸಿಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ. ನಾನು ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಸುದೀರ್ಘವಾದಂಥ ಎಲೆಕ್ಷನ್ ಪ್ರಕ್ರಿಯೆ ಏನು ನಡೆಯಿತು ಮಾರ್ಚ್ 16ರಿಂದ ಇಲ್ಲಿಯವರೆಗೂ ಕೂಡ, ಈ ಸುದೀರ್ಘ ಪ್ರಕ್ರಿಯೆಯಲ್ಲಿ ಎಲೆಕ್ಷನ್ ಕಣದಲ್ಲಿ ಯಾವ ವಿಚಾರಗಳು ಚರ್ಚೆಯಾಯಿತು, ದೊಡ್ಡ ಮಟ್ಟದಲ್ಲಿ ಡಿಸ್ಕಸ್ ಆದಂಥ ಅಂಶಗಳು ಯಾವುದೆಲ್ಲ, ಅದನ್ನ ನೋಡ್ತಾ ಅನಂತರ ನಾವು ಡೀಟೇಲ್ಗೆ ಹೋಗೋಣ. ಯಾವ ವಿಚಾರಗಳು ಚರ್ಚೆ ಆಯಿತು ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ಒಂದೊಂದಾಗಿ ನೋಡೋಣ ಯಾವ ವಿಚಾರ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಚರ್ಚೆಯಾಗಿತ್ತು. ಮೊದಲನೇದಾಗಿ ಎಲೆಕ್ಟ್ರೋರಲ್ ಬಾಂಡ್ ಬಗ್ಗೆ, ಚುನಾವಣಾ ಬಾಂಡಿನ ವಿಚಾರ ಎಲೆಕ್ಷನ್ ಕಣದಲ್ಲಿ ಚರ್ಚೆಯಾಗಿತ್ತು. ಅದಕ್ಕೆ ಕಾರಣ ಅಂತಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ತೀರ್ಪು ಮತ್ತು ವಿವಿಧ ರಾಜಕೀಯ ಪಕ್ಷಗಳು ಯಾವ ಕಂಪನಿಗಳಿಂದ ಯಾವ ಸಂಸ್ಥೆಗಳಿಂದ ದೇಣಿಗೆ ಪಡೆದಿದ್ದಾವೆ ಅನ್ನೋ ಮಾಹಿತಿ ಜನರ ಬೆರಳ ತುದಿಯಲ್ಲಿತ್ತು. ಯಾವ ಪಕ್ಷಕ್ಕೆ ಎಷ್ಟು ದುಡ್ಡು ಬಂದಿದೆ ದೇಣಿಗೆ ರೂಪದಲ್ಲಿ ಅಂತ ಎಲೆಕ್ಷನ್ ಪಾರ್ಟಿಗಳದನ್ನ ದೇಣಿಗೆ ಅಂತ ಕರೆದ್ರೆ, ಸಾಮಾನ್ಯ ಜನ ಅದನ್ನ ಲಂಚ ಅಂತ ಕರೆದ್ರು. ಇದರಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಅನ್ನೋದರ ಬಗ್ಗೆ ಜನನೂ ಚರ್ಚೆ ಮಾಡಿದರು. ಕರೆಕ್ಟ್ ಆಗಿ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬಿಜೆಪಿ 6,000ಕ್ಕೂ ಅಧಿಕ ಕೋಟಿ, TMC 1,600 ಕೋಟಿ, ಕಾಂಗ್ರೆಸ್ 1,400 ಕೋಟಿ, ಬೇರೆ ಇನ್ನುಳಿದ ಪಕ್ಷಗಳದ್ದು ಅದೇ ಪಟ್ಟಿ ಕಂಟಿನ್ಯೂ ಇದೆ. ಸೊ ಬೇರೆ ಪಕ್ಷಗಳಿಂದ ಬೇರೆ ಕಂಪನಿಗಳಿಂದ ದುಡ್ಡು ಸಂಗ್ರಹ ಮಾಡಿದ್ರು ಎಲೆಕ್ಷನ್ ಬಾಂಡ್ ಮುಖಾಂತರ. ಸೊ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು ಈ ಎಲೆಕ್ಷನ್ ಕಣದಲ್ಲಿ. ಆದರೆ ಚರ್ಚೆ ಇನ್ನೇನೋ ತೀಕ್ಷ್ಣವಾಗುತ್ತೆ ಅನ್ನೋ ಹಂತಕ್ಕೆ ತಲುಪಿದಾಗ ಆ ಚರ್ಚೆ ಅಲ್ಲಿಗೆ ಮುಕ್ತಾಯ ಆಯಿತು. ನೆಕ್ಸ್ಟ್ ಇನ್ನೊಂದು ವಿಚಾರ, ಅದು ಯಾವುದು ಎಲೆಕ್ಷನ್ ಕಣದಲ್ಲಿ ಈ ಬಾರಿ ಚರ್ಚೆಯಾಗಿದ್ದು? ರಾಮ ಮಂದಿರದ ಉದ್ಘಾಟನೆ ಏನಾಗಿತ್ತು, ಅದಾದ ಬೆನ್ನಿಗೆ ಎಲೆಕ್ಷನ್ ಕಣದಲ್ಲೂ ಕೂಡ ಅದು ಚರ್ಚೆಗೆ ಬಂತು. ಕಾರಣ ಬಿಜೆಪಿ ಭರವಸೆಯನ್ನ ಕೊಟ್ಟಿತ್ತು ಕಳೆದ ಲೋಕಸಭಾ ಎಲೆಕ್ಷನ್ನ ಮ್ಯಾನಿಫೆಸ್ಟೋದಲ್ಲಿ, ಅಂದ್ರೆ ಅವರ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಅವರು ಪದೇ ಕೊಟ್ಟಿದ್ರು. ಆದರೆ 2019ರ ಪ್ರಣಾಳಿಕೆಯಲ್ಲಿ ರಾಮ ಮಂದಿರದ ವಿಚಾರ ಉಲ್ಲೇಖ ಆಗಿತ್ತು, ನಾವು ಕಟ್ತೀವಿ ರಾಮ ಮಂದಿರ ಅಂತ. ರಾಮ ಮಂದಿರ ಆಯಿತು. ರಾಜಕೀಯ ಟರ್ನ್ ಯಾಕಾಯಿತು ಅಂತಂದ್ರೆ ಈ ಎಲೆಕ್ಷನ್ನಲ್ಲಿ ರಾಮ ಮಂದಿರಕ್ಕೆ ಕಾಂಗ್ರೆಸ್ನ ಪ್ರಮುಖರಿಗೆ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ, ಅವರು ಬರಲಿಲ್ಲ ಅನ್ನೋದು ಬಿಜೆಪಿ. ಇಲ್ಲ, ಇಡೀ ಆ ಕಾರ್ಯಕ್ರಮವನ್ನು ಇವರು ಬಿಜೆಪಿ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು, ಅದಕ್ಕಾಗಿ ನಾವು ಹೋಗಲಿಲ್ಲ ಅಂತ ಕಾಂಗ್ರೆಸ್. ಇದರ ಮಧ್ಯೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ ನೋಡಿ. ಶಾಬಾನು ಕೇಸಲ್ಲಿ ಯಾವ ರೀತಿ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅನ್ನ ಓವರ್ಟೇಕ್ ಮಾಡಿದ್ರು, ರಾಮ ಮಂದಿರದ ವಿಚಾರದಲ್ಲೂ ಹಂಗೇ ಆಗತ್ತೆ ಅಂತ ಪ್ರಧಾನಿ ಒಂದು ಕಡೆ ಭಾಷಣನೂ ಮಾಡಿದರು. ಅಂದ್ರೆ ನಾವೇ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಏನಾದರೂ ಬಂದರೆ ರಾಮ ಮಂದಿರಕ್ಕೆ ಬೀಗ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಯಿತು. ನೆಕ್ಸ್ಟ್ ಇನ್ನೊಂದು ವಿಚಾರ, ಈ ಲೋಕಸಭಾ ಎಲೆಕ್ಷನ್ನ ಪ್ರಚಾರದ ಕಣದಲ್ಲಿ ಚರ್ಚೆಯಾಗಿದ್ದು ನಿರುದ್ಯೋಗದ ವಿಚಾರ ಚರ್ಚೆಯಾಯಿತು. ಪ್ರತಿಪಕ್ಷಗಳು ಈ ವಿಚಾರವನ್ನು ಮುನ್ನೆಲೆಗೆ ತಂದು ಯಾವ ರೀತಿ ಅಂತಂದ್ರೆ, ಕಳೆದ 45 ವರ್ಷಗಳ ಅವಧಿಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ನಿರುದ್ಯೋಗ ಈ ಬಾರಿ ಆಗಿದೆ ಅಥವಾ ಈ ಅವಧಿಯಲ್ಲಾಗಿದೆ. ದೇಶದ ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟು 23% ಇದೆ ಅಂತ ಕಾಂಗ್ರೆಸ್ ನಾಯಕರು, ಇಂಡಿಯಾ ಮೈತ್ರಿಕೂಟದ ಬೇರೆ ಪಕ್ಷದ ನಾಯಕರು ಅದನ್ನು ಪ್ರಸ್ತಾಪ ಮಾಡಿದ್ರು. ಬಿಜೆಪಿ ಅದಕ್ಕೆ ಸಮರ್ಥನೆ ಕೊಟ್ಟಿದ್ದು ಯಾವ ರೀತಿ ಅಂತಂದ್ರೆ, ಇಲ್ಲ ರೀ, ನಮ್ಮ ಅವಧಿಯಲ್ಲಿ ಉದ್ಯೋಗದ ವ್ಯಾಖ್ಯಾನ ಬದಲಾಗಿದೆ ಅನ್ನೋದು ಬಿಜೆಪಿಯ ಸಮರ್ಥನೆಯಾಗಿತ್ತು. ಅಂದ್ರೆ ಒಬ್ಬ ವ್ಯಕ್ತಿ
ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರೋದೇ ಉದ್ಯೋಗ ಅಲ್ಲ, ಬೇರೆ ಬೇರೆ ಬಿಸ್ನೆಸ್ ಅನ್ನು ಆತ ಮಾಡ್ತಿರ್ತಾನೆ, ಮುದ್ರಾ ಯೋಜನೆ ಇನ್ನೊಂದು ಮತ್ತೊಂದು ಯೋಜನೆ ಮುಖಾಂತರ, ಅದು ಉದ್ಯೋಗನೇ ತಾನೆ ಅನ್ನೋದು ಬಿಜೆಪಿಯ ಸಮರ್ಥನೆ. ಸೊ ಈ ರೇಟಿಂಗೇ ಸರಿ ಇಲ್ಲ ಅನ್ನೋದು ಬಿಜೆಪಿಯ ಸಮರ್ಥನೆಯಾಗಿತ್ತು. ನೆಕ್ಸ್ಟ್ ಇನ್ನೊಂದು ವಿಚಾರ ಈ ಎಲೆಕ್ಷನ್ ಕಣದಲ್ಲಿ ಚರ್ಚೆಯಾಗಿದ್ದು ನಿರುದ್ಯೋಗದ ಜೊತೆಗೆ ಮುಸ್ಲಿಂ ಓಲೈಕೆ. ಇದನ್ನ ಪ್ರಸ್ತಾಪ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕದ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಇದನ್ನು ಪ್ರಸ್ತಾಪ ಮಾಡಿದರು. ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ನಮ್ಮ ಸಂವಿಧಾನದ ಪ್ರಕಾರ ಧರ್ಮಾಧಾರಿತ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ, ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರಿಗೆ ಮೀಸಲಾತಿ ಕೊಡುತ್ತೆ. ಒಬಿಸಿ ಮೀಸಲಾತಿಯನ್ನ, ಎಸ್ಸಿ ಮೀಸಲಾತಿಯನ್ನ, ಎಸ್ಟಿ ಮೀಸಲಾತಿಯನ್ನ ತೆಗೆದು ಮುಸಲ್ಮಾನರಿಗೆ ಕೊಡ್ತಾರೆ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ಅದಕ್ಕೆ ಕಾಂಗ್ರೆಸ್ ರಿಯಾಕ್ಟ್ ಮಾಡಿತು. ಸೊ ಇದು ಕೂಡ ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ಗದ್ದಲಕ್ಕೂ ಆರೋಪ ಪ್ರತ್ಯಾರೋಪಕ್ಕೂ ಕಾರಣ ಆಯಿತು. ನೆಕ್ಸ್ಟ್ ಇನ್ನೊಂದು ವಿಚಾರ ಈ ಎಲೆಕ್ಷನ್ನಲ್ಲಿ ಚರ್ಚೆಯಾಗಿದ್ದು ಗ್ಯಾರಂಟಿ. ಕರ್ನಾಟಕ ಮಾದರಿ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪರಿಚಯ ಮಾಡ್ತು ಅಥವಾ ಭರವಸೆಯನ್ನು ಕೊಡ್ತು, 1 ಲಕ್ಷ ಕೊಡ್ತೀವಿ ಅಂತ. ಅದೇ ಗ್ಯಾರಂಟಿ ಕಾರ್ಡ್ಗಳನ್ನು ಮುದ್ರಣ ಮಾಡಲಾಯಿತು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಇವರ ಸಿಗ್ನೇಚರ್ ಇರುವಂಥ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ವಿತರಿಸಿದರು. ಇದಕ್ಕೆ ಪರ್ಯಾಯವಾಗಿ ಬಿಜೆಪಿ ಮೋದಿ ಕಿ ಗ್ಯಾರಂಟಿ ಅಂತ ಹೇಳಿತು, ಮೋದಿಯೇ ಗ್ಯಾರಂಟಿ ಅಂತ ಹೇಳಿತು ಬಿಜೆಪಿ. ಸೊ ಗ್ಯಾರಂಟಿ ವಿಚಾರ ಚರ್ಚೆಗೆ ಕಾರಣ ಆಯಿತು ಈ ಲೋಕಸಭಾ ಕಣದಲ್ಲಿ. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂಥ ವಿಚಾರ ಲೋಕಸಭಾ ಕಣದಲ್ಲಿ ಚರ್ಚೆಯಾಗಿರೋದು, ಆ ಡೀಟೇಲ್ ನೋಡೋಣ. ಸಂವಿಧಾನದ ಬದಲಾವಣೆ, ತಿದ್ದುಪಡಿಯಲ್ಲ ಬದಲಾವಣೆ. ಇದನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಪ್ರಸ್ತಾಪ ಮಾಡಿದರು. ಇವರಿಗೇನಾದರೂ 400 ಸೀಟ್ ಏನಾದರೂ ಬಂದುಬಿಟ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ, ಸಂವಿಧಾನದ ಉಳಿವಿಗಾಗಿ ನಮಗೆ ಓಟ್ ಕೊಡಿ ಅಂತ ಇಂಡಿಯಾ ಮೈತ್ರಿಕೂಟದ ನಾಯಕರು ಪ್ರಸ್ತಾಪ ಮಾಡಿದರು. ಇದೆಲ್ಲ ಸುಳ್ಳು, ಸಂವಿಧಾನವನ್ನು ನಾವು ಮುಟ್ಟೋದಕ್ಕೆ ಹೋಗಲ್ಲ, ಅದನ್ನು ಬದಲಾಯಿಸುವಂಥ ಪ್ರಸ್ತಾಪನೇ ಇಲ್ಲ ಅಂತ ಬಿಜೆಪಿ ಅದಕ್ಕೆ ಉತ್ತರ ಕೊಡೋದೇ ಬಿಜೆಪಿಯ ಕೆಲಸ ಆಗಿಬಿಡ್ತು. ಇದು ಕೂಡ ಚರ್ಚೆ ಆಯಿತು. ನೆಕ್ಸ್ಟ್ ಇನ್ನೊಂದು ವಿಚಾರ ಈ ಲೋಕಸಭಾ ಕಣದಲ್ಲಿ ಚರ್ಚೆಯಾಗಿದ್ದು ಪ್ರಜ್ವಲ್ ಪ್ರಕರಣ. 2ನೇ ಹಂತದ ಎಲೆಕ್ಷನ್ ಮುಗಿದ ಬಳಿಕ ಕರ್ನಾಟಕದಲ್ಲಿ 2ನೇ ಹಂತ, ಕರ್ನಾಟಕದಲ್ಲಿ ಮೊದಲ ಹಂತ, ದೇಶದಲ್ಲಿ 2ನೇ ಹಂತದ ಎಲೆಕ್ಷನ್ ಮುಗಿದ ಬಳಿಕ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಯಿತು. ಪ್ರಜ್ವಲ್ ಅವರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಕೇಸು. ಇದು ಎಲ್ಲಿವರೆಗೆ ಅಂತಂದ್ರೆ ಬಿಜೆಪಿಯನ್ನ ಕಟಕಟಿಯಲ್ಲಿ ನಿಲ್ಲಿಸಲಾಯಿತು. ಬಿಜೆಪಿಯ ಮೈತ್ರಿಕೂಟದ ಅಭ್ಯರ್ಥಿಯಾಗಿರೋದ್ರಿಂದ ಬಿಜೆಪಿ ನಾಯಕರು ಇದಕ್ಕೆ ಉತ್ತರ ಕೊಡೋದು, ಸ್ವತಃ ಪ್ರಧಾನಿಯೇ ಉತ್ತರ ಕೊಡಬೇಕಾಯಿತು. ಪ್ರಧಾನಿಯೇ ಒಂದು ಸಂದರ್ಶನದಲ್ಲಿ ಮಾತನಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು. ಪ್ರಜ್ವಲ್ ಕೇಸು ಕೂಡ ಡಿಸ್ಕಸ್ ಆಯಿತು. ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ 1 ವಾರ ಇದೇ ಟ್ರೆಂಡಿಂಗ್ ಅಲ್ಲಿತ್ತು ಪ್ರಜ್ವಲ್ ಕೇಸು. ನೆಕ್ಸ್ಟ್ ಮತ್ತೊಂದು ಚರ್ಚೆಯಾದಂಥ ವಿಚಾರ ಅಂತಂದ್ರೆ ತನಿಖಾ ಸಂಸ್ಥೆಗಳ ದುರ್ಬಳಕೆ. ಇಡಿ, ಐಟಿ, ಸಿಬಿಐ ಇದನ್ನೆಲ್ಲ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅನ್ನುವಂಥ ವಿಚಾರ ಚರ್ಚೆಯಾಯಿತು. ಪ್ರತಿಭಟನೆಗಳಾಯಿತು. ದಿಲ್ಲಿ ಮುಖ್ಯಮಂತ್ರಿ ಇದನ್ನ ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡಿದರು. ಜೊತೆಗೆ ಕಾಂಗ್ರೆಸ್ನ ನಾಯಕರು ಪ್ರೆಸ್ ಮೀಟ್ ಮಾಡಿ ನಮ್ಮ ಅಕೌಂಟ್ ಅನ್ನು ಫ್ರೀಸ್ ಮಾಡಿದ್ದಾರೆ, ₹1 ಖರ್ಚಿಗೆ ದುಡ್ಡಿಲ್ಲ ನಮಗೆ, ಟ್ರೈನ್ ಟಿಕೆಟ್ ತೆಗೆದುಕೊಳ್ಳೋದಕ್ಕೂ ದುಡ್ಡಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಅಂತೆಲ್ಲ ಮಾತನಾಡಿದರು. ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡಿದೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಬಳಸಿಕೊಂಡಿದೆ ಅನ್ನುವಂಥ ಆರೋಪ ಇದು ಕೂಡ ಚರ್ಚೆಗೆ ಕಾರಣ ಆಯಿತು. ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂಥ ವಿಚಾರ ಭಾವನಾತ್ಮಕ ಅಸ್ತ್ರ. ಇದು ನನ್ನ ಕೊನೆಯ ಎಲೆಕ್ಷನ್ನು, ಅಥವಾ ಮೋದಿ ಬಂದರೆ ಸಂವಿಧಾನ ಉಳಿಯಲ್ಲ, ದೇಶ ಉಳಿಯಲ್ಲ, ಆ ಕಡೆ ಅವರು ಬಂದರೆ ಕಾಂಗ್ರೆಸ್ನವರು ಬಂದರೆ ದೇಶ ಉಳಿಯಲ್ಲ ಅಂತ ಇವರು ಒಟ್ಟು ಭಾವನಾತ್ಮಕವಾಗಿ ಜನರನ್ನು ಪೋಲರೈಸ್ ಮಾಡುವಂಥ, ಧ್ರುವೀಕರಣ ಮಾಡುವಂಥ ಪ್ರಯತ್ನಗಳಾಯಿತು. ಭಾವನಾತ್ಮಕ ಅಸ್ತ್ರ ಇದು ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಅದು ಪ್ರಸ್ತಾಪ ಆಗೇ ಆಗುತ್ತೆ. ಈ ಎಲೆಕ್ಷನ್ನು ಕೂಡ ಅದಕ್ಕೆ ಹೊರತಾಗಿಲ್ಲ. ನೆಕ್ಸ್ಟ್ ಕೊನೆಯದಾಗಿ ಇನ್ನೊಂದು ಮೇಜರ್ ವಿಚಾರ ಚರ್ಚೆಯಾಗಿದ್ದು UCC, ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ನೀತಿ ಸಂಹಿತೆ. 2019ರ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಇದನ್ನು ಉಲ್ಲೇಖಿಸಿದ್ರು. ನಾವು ಅಧಿಕಾರಕ್ಕೆ ಬಂದರೆ ಮಾಡ್ತೀವಿ ಅಂತ, ಮಾಡೋಕ್ಕಾಗಲಿಲ್ಲ. ಈ ಬಾರಿ ಮತ್ತೆ ಅದೇ ಭರವಸೆಯನ್ನು ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀವಿ. ಈ ವಿಚಾರ ಬಿಜೆಪಿ ಇದನ್ನು ಪ್ರಸ್ತಾಪ ಮಾಡಿದರೆ ಇಂಡಿಯಾ ಮೈತ್ರಿಕೂಟದವರು ಇದು ಮುಸ್ಲಿಂ ವಿರೋಧಿ ಅಥವಾ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದಕ್ಕೆ UCC ಕತೆ ಹೇಳ್ತಿದ್ದಾರೆ ಇವರು ಅಂತೆಲ್ಲ ಇವರು ಮತ್ತೊಂದು ಕಡೆಯಿಂದ ಕ್ಯಾಂಪೇನ್ ಅನ್ನು ಮಾಡಿದರು. ಒಟ್ಟಲ್ಲಿ 2 ಕಡೆಯಲ್ಲೂ ಕೂಡ ಈ ಬಾರಿ ಪ್ರಮುಖ ವಿಚಾರಗಳನ್ನು, ಪ್ರಮುಖ ಅಸ್ತ್ರಗಳನ್ನು ಪ್ರಯೋಗಿಸುವಂತ ಪ್ರಯತ್ನ ಆಯಿತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ನಾವು ನಂಬರ್ಸ್ ಅನ್ನ ನಂತರ ಒಂದಿಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್ಗಳಿದ್ದಾವೆ, ಅದನ್ನ ನೋಡ್ತಾ ಡಿಸ್ಕಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ.
ಇನ್ನು ಬೆಳಗಾವಿ ಸ್ಟುಡಿಯೋದಿಂದ ಋಷಿಕೇಶ್ ದೇಸಾಯಿ, ಹಿರಿಯ ಪತ್ರಕರ್ತರು. ದೇಸಾಯಿ ಅವರೇ ನಮಸ್ಕಾರ. ಇನ್ನು ನಮ್ಮ ದೆಹಲಿ ಪ್ರತಿನಿಧಿ ನಮ್ಮ ಜೊತೆಗಿದ್ದಾರೆ ಜಗದೀಶ್. ಜಗದೀಶ್ ನಮಸ್ತೆ. ಎಸ್, ನಾನು ದಿನೇಶ್ ಅಮೀನ್ ಮಟ್ಟು ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಸರ್, ಬಹಳಷ್ಟು ಎಲೆಕ್ಷನ್ ಅನ್ನ ನೋಡಿದವ್ರು ನೀವು, ಬಹಳಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ಕವರ್ ಮಾಡೋದಕ್ಕೆ ಓಡಾಡದಂತವ್ರು ತಾವು. 2024ರ ಎಲೆಕ್ಷನ್ ಅನ್ನ ಯಾವ ರೀತಿ ನೋಡಿದ್ರಿ ನೀವು? ಅಂದ್ರೆ ಯಾವ ರೀತಿ ನಡೀತು ಅಂತ ಭಾವಿಸ್ತೀರಿ ಈ 7 ಹಂತ? 2024ರ ಹಿಂದಿನ ಅಂದರೆ ಮೋದಿಯವರ ಪ್ರವೇಶದ 2014 ಮತ್ತು 2019ಕ್ಕೆ ಹೋಲಿಸಿದರೆ ಮೇಲ್ನೋಟಕ್ಕೆ ಯಾವುದೇ ಅಲೆಗಳಿಲ್ಲದ, ಭಾಳ ದೊಡ್ಡ ಪ್ರಬಲ ಅಲೆಗಳಿಲ್ಲದ ವೇವ್ಲೆಸ್ ಚುನಾವಣೆ. ಭಾಳ ಮಂದಿ ಇದನ್ನು ಹೇಳಿದ್ದಾರೆ, ಇದೊಂದು ನಾರ್ಮಲ್ ಆದ ಚುನಾವಣೆ ಅಂತ. ಅಂದರೆ ಒಂದು ಕಡೆ ಯಾವತ್ತೂ ಕೂಡ ಒಂದು ಅಲೆ ಇದೆ ಅಂತ ಮೇಲ್ನೋಟಕ್ಕೆ ಅನಿಸೋದಿಲ್ಲ ಇವತ್ತು. ಯಾಕೆಂದರೆ 2014ರ ಚುನಾವಣೆಯಲ್ಲಿ ಒಂದು UPAನ 10 ವರ್ಷದ ಆಡಳಿತಕ್ಕೆ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತು ಮತ್ತು ಕರಪ್ಷನ್ ಎಗೇನಿಸ್ಟ್ ಒಂದು ಚಳವಳಿ ದೇಶಾದ್ಯಂತ ನಡೆದಿತ್ತು. ಈ ಎಲ್ಲ ಕಾರಣದಿಂದಾಗಿ ಆ ಕಾಲದಲ್ಲಿ ಮೋದಿಯವರ ಒಂದು ಹೊಸ ಮುಖ ಪ್ರವೇಶ ಆಗಿತ್ತು. ಈ ಎಲ್ಲ ಕಾರಣದಿಂದಾಗಿ ಅದಕ್ಕೆ ಆ ಒಂದು ಚಾರ್ಮ್ ಇತ್ತು, ಅದರಲ್ಲಿ ಒಂದು ಅಲೆ ಇತ್ತು, ಅದು ಆ್ಯಂಟಿ ಇನ್ಕಂಬೆನ್ಸಿ ಅಲೆ ಇತ್ತು. 2019ರ ಚುನಾವಣೆ ಒಂದಷ್ಟು ನಾರ್ಮಲ್ ಆಗಿ ನಡೀತಾ ಇದ್ದಾಗಲೇ ಪುಲ್ವಾಮಾ ದಾಳಿ ಆಯಿತು. ಇಡೀ ಚುನಾವಣೆಯ ದಿಕ್ಕನ್ನೇ ಅದು ಬದಲಿಸಿಬಿಡ್ತು. ಅದು ದೇಶಭಕ್ತಿ, ದೇಶದ ರಕ್ಷಣೆ ಇಂಥ ವಿಷಯಗಳೇ ಪ್ರಮುಖವಾಗಿ ಪ್ರಸ್ತಾಪಕ್ಕೆ ಚರ್ಚೆಗೆ ಬಂದಿದ್ದರಿಂದ ಮತ್ತು ಈ ಚರ್ಚೆಯನ್ನು ಮುನ್ನಡೆಸಬಲ್ಲ ಭಾಳ ದೊಡ್ಡ ಶಕ್ತಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದ್ದಿದ್ದರ ಕಾರಣಕ್ಕಾಗಿ ಅಲ್ಲಿಯ ಹೊರಗಿನ ಹತ್ತಿರ ಪುಲ್ವಾಮಾ ದಾಳಿವರೆಗೆ ಒಂದು ನಾರ್ಮಲ್ ಆಗಿ ಏನು ನಡೆಯಬೇಕಿತ್ತು, ಅದರ ನಂತರದ ಚುನಾವಣೆ ಅದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಒಂದು ಕಡೆ ವಾಲಿತು. ಆ 2 ಚುನಾವಣೆ ಆ ಕಾರಣದಿಂದ ಆಯಿತು. ಆದರೆ 2024ರ ಚುನಾವಣೆ ನಾನೇ ಎಲ್ಲೋ ಒಂದು ಕಡೆ ಬರೆದಿದ್ದೆ, ಇದು ಒಂದು ನಾರ್ಮಲ್ ಆಗಿ ನಡೀತಾ ಚುನಾವಣೆ ಮತ್ತು ಸಂಪೂರ್ಣವಾಗಿ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಅವರ ನಾಮಬಲದ ಮೇಲೆ ನಡೆಯುವ ಚುನಾವಣೆ ಅಂತ. ಈ ಸರಿ ಒಂದು ಕಡೆ 10 ವರ್ಷದ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇದೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ. ಅದನ್ನು ಎದುರಿಸಲಿಕ್ಕೆ ನರೇಂದ್ರ ಮೋದಿಯವರೇ ಇದ್ದರು. 2014ಕ್ಕೆ ನೀವು ನೋಡಿದರೆ ಇನ್ನೂ ಲಾಲ್ ಕೃಷ್ಣ ಅದ್ವಾನಿ ಅವರಿದ್ದರು, ಮುರಳಿ ಮನೋಹರ್ ಜೋಶಿ ಅವರಿದ್ದರು, ಅನಂತ್ ಕುಮಾರ್ ಇದ್ದರು, ಸುಷ್ಮಾ ಸ್ವರಾಜ್ ಇದ್ದರು, ಅರುಣ್ ಜೇಟ್ಲಿ ಇದ್ದರು. ಈ ಘಟಾನುಘಟಿ ನಾಯಕರುಗಳು 2014ರ ಚುನಾವಣೆಯಲ್ಲಿ ಇದ್ದರು. ಇವತ್ತು 7 ಹಂತದ ಚುನಾವಣೆಯಲ್ಲೂ ಕೂಡ ಕೇವಲ ನರೇಂದ್ರ ಮೋದಿಯವರೇ ಪ್ರಧಾನ ಪಾತ್ರಧಾರಿಗಳದರಲ್ಲಿ. ಎಲ್ಲ ಕಡೆ ಹೋಗಿ ಅವರು ಭಾಷಣ ಮಾಡಿದ್ದಾರೆ. ಇನ್ನೊಬ್ಬ ನಾಯಕರು BJPಯಲ್ಲಿ ನಮಗೆ ಕಂಡು ಬರ್ತಿಲ್ಲ. ಅಲ್ಲಲ್ಲಿ JP ನಡ್ಡಾ ಹೋಗಿದ್ದಾರೆ, ಅಲ್ಲಲ್ಲಿ ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಹೋಗಿದ್ರು ಮತ್ತು ಭಾಳ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ಕಡೆ ಹೆಚ್ಚು ಕಡೆ ಪ್ರಚಾರಕ್ಕೆ ಬಂದಿಲ್ಲ. ಅದರಿಂದ ಇದು ಸಂಪೂರ್ಣವಾಗಿ ನರೇಂದ್ರ ಮೋದಿಯವರು BJPಯ ಇಡೀ ಚುನಾವಣೆಯ ಭಾರವನ್ನು ಹೆಗಲ ಮೇಲೆ ಹೊತ್ತುಕೊಂಡು ನಡೆದ ಚುನಾವಣೆ, ಅವರ ನಾಮಬಲದ ಮೇಲೆ ನಡೀತಿರೋ ಚುನಾವಣೆ. ಅದರದೇ ಡಿಸ್ಅಡ್ವಾಂಟೇಜ್ಗಳು ಕೂಡ ಇದೆ. ಯಾಕೆಂದರೆ NDA ಸರ್ಕಾರವನ್ನು ಅವರೇ 10 ವರ್ಷ ಕಾಲ ಮುನ್ನಡೆಸಿದ್ದರಿಂದ ಅವರು ಅದರ ಮೇಲೆ ಚುನಾವಣೆ ನಡೆಯಬೇಕಿತ್ತು. ಆದರೆ ನೀವು ಮೊದಲ ಹಂತದ ಚುನಾವಣೆ ನಡೆದಾಗ, ಯಾಕೆಂದರೆ ಈ ಚುನಾವಣೆಯ ಪೂರ್ವದ ಸುಮಾರು ಒಂದು 3-4-6 ತಿಂಗಳಿಂದಲೇ ಮೋದಿ ಗ್ಯಾರಂಟಿ ಎನ್ನುವ ಒಂದು ಪ್ರಚಾರ ಶುರುವಾಯಿತು. ಎಲ್ಲ ಕಡೆ ಮೋದಿ ಗ್ಯಾರಂಟಿ ಅಂತ ಬಿಟ್ಟು ಬಹುಶಃ ನಾನು ಅಂದ್ಕೊಂಡಿದ್ದೆ ಈ ಸರಿ ಒಂದು ಡೆವಲಪ್ಮೆಂಟ್ ಇಶ್ಯೂಸ್ ಮೇಲೆ ಮತ್ತು ಇವರ ಸಾಧನೆಯ ಬಲದಿಂದ ಮತ್ತು ಭವಿಷ್ಯದ 5 ವರ್ಷಕ್ಕೆ ಇವರು ಕೊಡೋ ಭರವಸೆ ಮೇಲೇ ಈ ಚುನಾವಣೆ ನಡೆಯುತ್ತೆ ಅಂತ ನಮ್ಮಂಥವ್ರು ತಿಳ್ಕೊಂಡಿದ್ದರು. ಆದರೆ ಮೊದಲ ಹಂತದ ಚುನಾವಣೆ, 2ನೇ ಹಂತದ ಚುನಾವಣೆ ಶುರುವಾದ ಕೂಡಲೇ ಮೋದಿಯವರ ಭಾಷಣದ ಶೈಲಿ, ಅದರ ವಸ್ತು ಎಲ್ಲವೂ ಬದಲಾಯಿತು. ಅದ್ರ ಬದಲಾಗ್ತಾ ಹೋದಾಗೆ ಅದರಲ್ಲಿ ಮುಸ್ಲಿಮರು ಬಂದರು, ಮಂಗಳಸೂತ್ರ ಬಂತು, ಎಮ್ಮೆ, ದನ, ಮಟನ್, ಮೀನು ಎಲ್ಲ ಬರಲಿಕ್ಕೆ ಶುರುವಾಗ್ಬಿಡ್ತು. ಅದು ಈ ಚುನಾವಣೆಯನ್ನು ಮೋದಿಯವರಿಗೆ ಮುನ್ನಡೆಸೋದು ಭಾಳ ಸುಲಭ. ಅದರಿಂದ ಅವರು ಸಂಪೂರ್ಣ ತನ್ನ ನಾಮಬಲ ಮತ್ತು ತನ್ನ ಭಾಷಣದ ಮೋದಿಯವರಿಂದ ಯಾವ ಭಾಷಣವನ್ನು ಅವರ ಬೆಂಬಲಿಗರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ಆ ಆಡಿಯನ್ಸನ್ನು ಅಡ್ರೆಸ್ ಮಾಡುವ ರೀತಿಯಲ್ಲೇ ಕಂಪ್ಲೀಟಾಗಿ ಹಿಂದೂ ಮುಸ್ಲಿಂ ಈ ರೀತಿ ಒಂದು ವಿಭಜನಕಾರಿಯಾದ ಇಶ್ಯೂಸ್ಗಳು ಬಂತು. ಅದರಿಂದ ನೀವು
ಚುನಾವಣೆಯ ಕಾಲದಲ್ಲಿ ಯಾವ್ದು ಇಶ್ಯೂಗಳು ಚರ್ಚೆಗೆ ಬಂತನ್ನೋ ಒಂದು ಲಿಸ್ಟ್ ಹಾಕಿದ್ದನ್ನು ಈಗ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಭಾಳಷ್ಟು ಇಶ್ಯೂಗಳು ಎಮೋಷನಲ್ ಇಶ್ಯೂಸು ಮತ್ತು ನೇರವಾಗಿ ಕಳೆದ 10 ವರ್ಷಗಳ NDA ಸರ್ಕಾರದ ಸಾಧನೆಯದ್ದಲ್ಲ. ಸಾಮಾನ್ಯವಾಗಿ 10 ವರ್ಷದ ಸರ್ಕಾರ ನಡೆಸಿದ ನಂತರ ತನ್ನ ಸಾಧನೆಯ ಬಲವನ್ನು ನಾನು ಮತ್ತೆ ನೆನಪಿಸ್ಕೊಳ್ತಾ ಇದ್ದೇನೆ. 2013ರಿಂದ 2018ಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 18 ಬಂದಾಗ ತಾನು ಎಷ್ಟು ಭರವಸೆ ಕೊಟ್ಟಿದ್ದೇನೆ ಇಷ್ಟನ್ನು ಈಡೇರಿಸಿದ್ದೇನೆ ಅಂತ ಒಂದು ಲೆಕ್ಕವನ್ನು ಮತದಾರರ ಮುಂದೆ ಇಟ್ಟು ನಮಗೆ ವೋಟ್ ಕೊಡಿ ಅಂತ ಕೇಳಿದರು. ನನಗೆ ತಿಳಿದಾಗೆ 2014 ಚುನಾವಣೆಯಲ್ಲೂ ಕೂಡ 2014 ಚುನಾವಣೆಯಲ್ಲಿ ಆ ರೀತಿ ಮನಮೋಹನ್ ಸಿಂಗ್ ಅವರು ಕೇಳಲಿಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಿಲ್ಲ. ಆದರೆ 2004 ಚುನಾವಣೆ ನೀವು ತೆಗೆದು ನೋಡಿದರೆ ನಿಮಗೆ ಗೊತ್ತಿದೆ, ಅವರು ಇಂಡಿಯಾ ಶೈನಿಂಗ್ ಏನದು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಲೆಕ್ಷನನ್ನು ಫೇಸ್ ಮಾಡಿದರು. ಸಂಪೂರ್ಣವಾಗಿ ತನ್ನ 5 ವರ್ಷ 6 ವರ್ಷದ ಆಡಳಿತದ ಸಾಧನೆಯನ್ನು ಮುಂದಿಟ್ಟು ಈ ಕಾರಣದಿಂದಾಗಿ ಇಂಡಿಯಾ ಶೈನ್ ಆಗ್ತಾ ಇದೆ, ನಮಗೆ ವೋಟ್ ಕೊಡಿ ಅಂತ ಕೇಳಿದರು. ಸಾಮಾನ್ಯವಾಗಿ ಇದೊಂದು ಪರಂಪರೆ ಇದೆ. ತಾನು ಯಾರು ಸರ್ಕಾರ ನಡೆಸ್ತಾರೆ ಅವರು 5 ವರ್ಷನ 10 ವರ್ಷನ ಅವರ ಅವಧಿ ಮುಗಿದ ನಂತರ ನಾನು ಈ ಅವಧಿಯಲ್ಲಿ ಇಂಥ ಸಾಧನೆಗಳನ್ನು ಮಾಡಿದ್ದೇನೆ ಅನ್ನೋದು ಮತದಾರರ ಮುಂದೆ ಇಟ್ಟು ಇದಕ್ಕಾಗಿ ನನಗೆ ವೋಟ್ ಕೊಡಿ ಅಂತ ಕೇಳ್ತಾರೆ. 2004ರಲ್ಲಿ ವಾಜಪೇಯಿ ಮಾಡಿದರು, ಅದರ ನಂತರ ಮನಮೋಹನ್ ಸಿಂಗ್ ಅವರು ಮಾಡಿದರು. ಆದರೆ ಕಳೆದ 2 ಚುನಾವಣೆಗಳನ್ನು ನೀವು ನೋಡಿದರೆ, ಅಂದರೆ 2019 ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರಾಗಲಿ BJP ಆಗಲಿ ತನ್ನ ಸಾಧನೆಯ ಬಲದಿಂದ ವೋಟ್ ಕೇಳಲಿಲ್ಲ. ಇವತ್ತಿಗೂ ಕೂಡ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡಿದ್ರು ವಿನಃ ತನ್ನ 2 ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡಿಲ್ಲ. ತನ್ನ 2 ಪ್ರಣಾಳಿಕೆಗಳಲ್ಲಿ 2014 ಮತ್ತು 2019 ಚುನಾವಣಾ ಪೂರ್ವದಲ್ಲಿ ಅವರೇ ಪ್ರಕಟಿಸಿದ ಪ್ರಣಾಳಿಕೆಯಲ್ಲಿ ತಾನು ಏನು ಹೇಳಿದ್ದೇನೆ ಮತ್ತು ಇಂಥದ್ದನ್ನು ಮಾಡಿದ್ದೇನೆ ಎನ್ನುವುದನ್ನು ಮುಂದಿಟ್ಟು ಅವರು ವೋಟ್ ಕೇಳಲಿಲ್ಲ. ಇದು ಆ ಕಾರಣಕ್ಕಾಗಿ ಇದು ಒಂದು ರೀತಿ ಒಂದು ಟಿಪಿಕಲ್ ನರೇಂದ್ರ ಮೋದಿ ಸ್ಟೈಲ್ ಆಫ್ ಕ್ಯಾಂಪೇನ್ ಇದು ನಡೀತಾ. ಇದರಲ್ಲಿ ಏನು ಬದಲಾವಣೆ ಇಲ್ಲ. ಅವರು ಗುಜರಾತಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾಗ ಏನು ಮಾಡಿದ್ದಾರೆ ಹಾಗೆ ನೋಡಿದರೆ ಗುಜರಾತ್ನಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾನು ಸ್ವಲ್ಪ ಹಿಂದೆ ಹೋಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಗುಜರಾತ್ನ ಅಲ್ಲಿಯ 3 ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ನಾನು ಕವರ್ ಮಾಡಿದ್ದೇನೆ. 2002 ವಿಧಾನಸಭಾ ಚುನಾವಣೆಯಲ್ಲಿ ಈ ರೀತಿ ರೆಟರಿಕ್ ಆಗಿ ಮಾತಾಡಿದ್ದ ನರೇಂದ್ರ ಮೋದಿ ಅವರು ಅದರ ನಂತರ ಚುನಾವಣೆಯಲ್ಲಿ ತನ್ನನ್ನು ವಿಕಾಸ ಪುರುಷನಂತ ಬಿಂಬಿಸಿದರು. ಗುಜರಾತ್ ಮಾಡೆಲ್ ಎನ್ನುವುದು ಎದುರಿಗೆ ಬಂತು. ನಾನು ನನ್ನಂಥ ಪತ್ರಕರ್ತರು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆವು. ಇವರು 2019 ಚುನಾವಣೆಯಲ್ಲಿ ಇಲ್ಲಿ ಕನಿಷ್ಠ 10 ವರ್ಷ ಆದ ನಂತರ ತಾನೊಬ್ಬ ವಿಕಾಸ ಪುರುಷ, ತಾನು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೇನೆ, ನಂದು ಒಂದು ಅಭಿವೃದ್ಧಿಯ ಮಾಡೆಲ್ ಇದೆ, ಇದರ ಬಗ್ಗೆ ಚರ್ಚೆ ಮಾಡಿ ಇದಕ್ಕಾಗಿ ವೋಟ್ ಕೇಳ್ತಾರೆ ಅಂತ ತಿಳ್ಕೊಂಡ್ರೆ ಇವರು ಮತ್ತೆ ಹಿಂದೆ ಹೋಗಿ ಅದೇ ಹಿಂದೂ ಮುಸ್ಲಿಂ ಮಂಗಳಸೂತ್ರ ಈ ರೀತಿಯ ಪಾಕಿಸ್ತಾನ ಇಂಡಿಯಾ ಮಟನ್ ಸೆಲೆಕ್ಷನ್ ಆಗಿತ್ತು ಅನ್ನೋದು ದಿನೇಶ್ ಮಟ್ಟು ಅವರ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.